ಅವ್ರ ಕಾಳಜಿ ಅರ್ಥ ಮಾಡ್ಕೊಂಡ್ರು. ಸಭೆಯಲ್ಲಿ ಮಾತಾಡಿದ್ರು ಅವರು. ರೈತರು ಮತ್ತು ಸೈನಿಕರ ಸಮಸ್ಯೆ ಏನಾಗಿದೆ, ಇವತ್ತಿನ ಪಕ್ಷಗಳ ನೀತಿಗಳು ಏನಿದ್ದಾವೆ, ಎಂಥ ಜನಪ್ರತಿನಿಧಿಗಳು ಆಯ್ಕೆ ಆಗಬೇಕು ಅನ್ನೋದು ನಮ್ಮ ಮುಂದೆ ಕೆಲವೇ ಮಾತುಗಳಲ್ಲಿ ಮುಂದಿಟ್ಟರು. ಅದನ್ನು ಚಳವಳಿ 45 ವರ್ಷದಿಂದ ಹೇಳ್ತಾನೇ ಬಂದಿದ್ದೀವಿ. ನಾವೇನು ಆಸೆಗಳು ಇಟ್ಕೊಂಡಿದ್ದೋ, ನಾವೇನು ಕನಸು ಕಾಣ್ತಿದ್ದೋ ಅದಕ್ಕೆ ವ್ಯತಿರಿಕ್ತವಾದಂಥ ಇವತ್ತು ರಾಜಕಾರಣ ನಮ್ಮ ಮುಂದೆ ನಡೀತಾ ಇದೆ. ಹಳ್ಳಿಯಿಂದ ಡೆಲ್ಲಿವರೆಗೂ ಅದೇ ನಡೀತಾ ಇದೆ. ಅವರು ವಿಶೇಷವಾಗಿ 50 ಲಕ್ಷ ರೂಪಾಯಿಯನ್ನು ಪರಿವಾರಿಯಾಗಿ ವನ್ಯಜೀವಿಗಳಿಂದ ಮಡಿದ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಕೂಡ ಮುಖ್ಯಮಂತ್ರಿಗಳಿಗೆ ರೈತ ಸಂಘದ ಮುಖಾಂತರ ಒಂದು ಒತ್ತಾಯ ಪತ್ರವನ್ನು ಸಲ್ಲಿಸಕ್ಕೆ ನಮಗೆ ಕೊಟ್ಟಿದ್ದಾರೆ. ನಾವು ಹಲವಾರು ನಿರ್ಣಯಗಳಲ್ಲಿ ಹಲವಾರು ಒತ್ತಾಯ ಪತ್ರಗಳಿಗೆ 50 ಲಕ್ಷವನ್ನು ಈಗಾಗಲೇ ಡಿಮಾಂಡ್ ಇಟ್ಬಿಟ್ಟಿವಿ. ಸುಂದರಗೌಡ್ರೆ, ನಿಮಗೆ ಅದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಆನೆ ತುಳಿದ್ರೆ ಪರಿಹಾರ ಇರಲಿಲ್ಲ. ನಿಮ್ಮ ಚಿಕ್ಕಮಗಳೂರಲ್ಲಿ 1992ರಲ್ಲಿ ಆನೆ ತುಳಿದು ಒಬ್ಬರು ಸತ್ತರು. ಪರಿಹಾರ ಕೇಳಿದಾಗ ಇಲ್ಲಿನ DF ಭಿಕ್ಷಾರೂಪವಾಗಿ ಸಹಾಯ ಮಾಡಕ್ಕೆ ಬಂದ. ವೈಯಕ್ತಿಕವಾಗಿ ಕೊಡ್ತೀವಿ ನಾವು ಅಂತೇಳಿ. ಸರ್ಕಾರಿ ಸುತ್ತೋಲೆಗಳು ಇರಲಿಲ್ಲ. ಅದನ್ನು ಹಿಂಗೆ ನಾವು ಬಂದಾಗ ನಂಜುಂಡಸ್ವಾಮಿಯವ್ರಿಗೆ ಬಂದಾಗ ತಮ್ಮಂಥವರು ಮತ್ತು ಸಂತೋಷ್ ಕುಟುಂಬದವ್ರಂತ ನಂಜುಂಡಸ್ವಾಮಿಯವ್ರಿಗೆ ಭೇಟಿ ಮಾಡಿದಾಗ ಅವರು 92ರಲ್ಲಿ ಶಾಸಕರಾಗಿದ್ದರು. ET ಶಂಭುನಾಥ್ ಅಂತೇಳಿ ಅರಣ್ಯ ಮಂತ್ರಿಯಾಗಿದ್ದರು. ಅವರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಅರಣ್ಯ ಮಂತ್ರಿ ಹೆಂಗೆ ಎದ್ದು ಅಂದರೆ ನಂಜುಂಡಸ್ವಾಮಿ ಅವ್ರ ಪ್ರಶ್ನೆಗೆ ಚಿಕ್ಕಮಗಳೂರು ಅವ್ರು ಸರಿಯಾಗಿ ಕೆಲಸ ನಿರ್ವಹಣೆ ಮಾಡಿದರೆ, ನಮ್ಮ ಪರವಾಗಿ ಅಧಿವೇಶನದ ಚರ್ಚೆಗಳಾಗಿದ್ದರೆ ನಾವಿಲ್ಲಿ ಸೇರಿ ಪ್ರತಿಭಟನೆ ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಶಾಸಕರು ಕೆಲಸ ಮಾಡ್ತಾ ಇಲ್ಲ. ಸಂಸತ್ ಸದಸ್ಯರು ಕೆಲಸ ಮಾಡ್ತಾ ಇಲ್ಲ. ಡೆಲ್ಲಿಯಲ್ಲಿ ನಡೀತಾ ಇರುವಂಥ ಸಂಸತ್ ಅಧಿವೇಶನ ವ್ಯರ್ಥವಾಗಿ ನಡೀತಾ ಇದೆ. ಇಲ್ಲಿ ಬೆಂಗಳೂರು ನಡೀತಾ ಇರುವಂಥ ವಿಧಾನಸಭಾ ಕಲಾಪನೂ ಕೂಡ ವ್ಯರ್ಥವಾಗಿ ನಡೀತಾ ಇದೆ. ಅದರಿಂದ ನಂಜುಂಡಸ್ವಾಮಿ ಅವರ ಭಾಷೆಯಲ್ಲಿ ಹೇಳ್ತೀನಿ ನಾನು. ಈ ದೇಶದಲ್ಲಿ ರಾಮನವರ ಲೋಯ ಅಂತಿದ್ರು ಸಮಾಜವಾದಿ ಹೋರಾಟಗಾರರು. ಅವರಿಬ್ಬರು ದೃಷ್ಟಿಕೋನ ಮುಂದೆ ಇಡ್ತಿದ್ದೀನಿ. ವಿಧಾನಸಭೆ ಬರೀ ಕಲ್ಲು ಕಟ್ಟಡ, ಅದಕ್ಕೊಂದು ಜೀವ ಇಲ್ಲ, ಸಂವೇದನೆ ಇಲ್ಲ. ಅದರಿಂದ ಜನರು ಬೀದಿಲಿ ಏನು ಚಳವಳಿ ಮಾಡ್ತೀವಿ, ಜನರು ಏನು ಹೇಳ್ತೀವಿ ಅದು ಕಾನೂನಾಗಬೇಕು. ಆ ಥರದ ಒಂದು ಜನಾಧಿವೇಶನ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂಗೆ ನೀವೆಲ್ಲ ನಡೆಸ್ತಾ ಇದ್ದೀರಿ. ಎಲ್ಲ ತಾಲೂಕು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆಯಾ ತಾಲೂಕಿನ ಸಮಸ್ಯೆಯನ್ನು ನಿಜವಾದ ಜನಪ್ರತಿನಿಧಿಗಳಿಗಿಂತ ನಮ್ಮ ಜನರ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಇದನ್ನ ಜನಾಧಿವೇಶನ ಅಂತ ಹೇಳ್ಬೋದು. ಸ್ವಲ್ಪ ನಮ್ಮ ಪ್ರಧಾನ ಕಾರ್ಯದರ್ಶಿ ವಸಂತ್ ಕುಮಾರ್ ಅವರು ಚಿಕ್ಕಮಗಳೂರಲ್ಲಿ ಭಾಳ ಬಲಿಷ್ಠ ಸಂಘಟನೆ ಇತ್ತು. ಕುಕ್ಕಳಿವ್ರೆ ಹಸಿರು ಟವಲ್ಗಳು ಭಾಳಷ್ಟು ಹೆಚ್ಚಿದ್ದು ಇಲ್ಲಿ. ಒಂದು ದೊಡ್ಡ ಸಂಘಟನೆ ಒಂದು ಕಾಲದಲ್ಲಿ ಇತ್ತು.